ಸಮಾಜಕ್ಕೆ ಬದ್ಧ ಸಹಕಾರಕ್ಕೆ ಸಿದ್ಧ ಧ್ಯೇಯವಾಕ್ಯದೊಂದಿಗೆ ಸಮಾಜಮುಖಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸ್ನೇಹ ಮಿಲನ ಕಲ್ಲಡ್ಕ ಇದರ 12ನೇ ವಾರ್ಷಿಕೋತ್ಸವವು ಮಂಚಿಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ನರಿಕುಂಬು ಏರುಮಲೆ ಶ್ರೀ ಕಾಡೇತಿ ಭದ್ರಕಾಳಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕೇಶವ ಶಾಂತಿ ನರಿಕುಂಬು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಸ್ನೇಹ ಮಿಲನದ ಅಧ್ಯಕ್ಷ ರವೀಂದ್ರ ಸಪಲ್ಯ ನರಿಕುಂಬು ಅಧ್ಯಕ್ಷತೆ ವಹಿಸಿದ್ರು. ಅತಿಥಿಗಳಾಗಿ ಮಾಣಿ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ, ಉದ್ಯಮಿ ರವಿ ಕೆ, ಕಲ್ಲಡ್ಕ ರೈತರ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಲೋಕಾನಂದ ಏಲ್ತಿಮಾರ್ ಭಾಗವಹಿಸಿದ್ರು. ಬಳಿಕ ನಡೆದ ಸಮಾರೋಪ ಸಮಾರಂಭದಲ್ಲಿ ಹಿರಿಯ ವಕೀಲರಾದ ಶ್ರೀಧರ್ ಶೆಟ್ಟಿ ಪುಳಿಂಚ ಉಚಿತ ಹೃದಯ ತಪಾಸಣಾ ಶಿಬಿರದ ಆಮಂತ್ರಣ ಪತ್ರ ಬಿಡುಗಡೆಗೊಳಿಸಿ ಮಾತನಾಡಿ, ಸಮಾಜ ಸೇವೆಯ ಸೋಗಿನಲ್ಲಿ ಸ್ವಗಳಿಕೆ ಮಾಡುವ ಈ ಕಾಲಘಟ್ಟದಲ್ಲಿ ನೈಜವಾಗಿ ಸಮಾಜದ ಸೇವೆ ಮಾಡುವ ಸ್ನೇಹ ಮಿಲನದ ಕಾರ್ಯ ಶ್ಲಾಘನೀಯ. ಸ್ನೇಹ ಮಿಲನ ತಂಡದಿಂದ ಇನ್ನಷ್ಟು ಸಮಾಜ ಸೇವಾ ಕಾರ್ಯಗಳು ನಡೆಯಲಿ ಎಂದು ಶುಭ ಹಾರೈಸಿದರು. ಆ ಸಮಯದಲ್ಲಿ ನಮ್ಮ ಪುರುಷೋತ್ತಮನ್ನ ಏನು ಹತ್ತಿರದವರಲ್ಲ, ಊರಿನವರು, ನಮ್ಮ ಗ್ರಾಮದವರು ಇಮಿಡಿಯೇಟ್ ಆಗಿ ಅಲ್ಲಿ ಕಂಪ್ಲೇಂಟ್ ಅನ್ನು ಮಾಡ್ತಾರೆ. ಅವರೇನು ಮನೆಯವರು ಹೇಳಿಲ್ಲ, ಮನೆಯವರು ತುಂಬ ದುಃಖದಲ್ಲಿರುವಂತಹ ಸಂದರ್ಭ, ನಾವೇನು ಮಾಡ್ಬೋದು? ಆ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಇದೆ. ನಾವೊಬ್ಬರು ಪ್ರಜೆಗಳಾಗಿ, ಭಾರತೀಯ ಪ್ರಜೆಗಳಾಗಿ ಎಲ್ಲವನ್ನೂ ಸರ್ಕಾರ ಮಾಡ್ತದೆ ಅಥವಾ ಸಂಘಟನೆಗಳು ಮಾಡ್ತದೆ ಅಂತಲ್ಲ, ನಾವು ವ್ಯಕ್ತಿಗತವಾಗಿ ಸಹ ನಾವು ಒಂದಷ್ಟು ಕೆಲಸಗಳನ್ನು ಮಾಡಬಹುದು. ಆ ಸಂದರ್ಭದಲ್ಲಿ ಅವರು ಕಂಪ್ಲೇಂಟ್ ಮಾಡ್ತಾರೆ, ಇನ್ನು ಒಂದಷ್ಟು ಸಲ 3-4 ಸಲ ಕೋರ್ಟಿಗೆ ಹೋಗ್ಲಿಕ್ಕೆ ಇರುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅದು ಪುರುಷನದೊಂದು ದೊಡ್ಡ ಗುಣ ಅಂತ. ಶಂಭೂರು ಮೂರ್ತಿದಾರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಪುರುಷೋತ್ತಮ ಸಾಲ್ಯ ನರಿಕುಂಬು ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಸ್ನೇಹ ಮಿಲನ ಸಂಘಟನೆಯಿಂದ ಅನೇಕ ಮಂದಿ ನೆರವು ಪಡೆದಿದ್ದು ಅವರೆಲ್ಲರೂ ಉಪಕಾರ ಸ್ಮರಣೆ ಮಾಡುವುದು ಆದ್ಯ ಕರ್ತವ್ಯ ಎಂದು ಹೇಳಿದರು. ಕೆಲವರಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಹೇಳಿದ್ರು, ಸಂತೋಷ ಇದೆ. ನಾನು ಕೂಡ ಒಂದು 25-30 ವರ್ಷದ ಮುಂಚೆ ಸಮಾಜ ಸೇವಾಂತರ ಎನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿ ತನ್ನ ಊರಿನಲ್ಲಿ ಒಂದಷ್ಟು ಶ್ರಮದಾನವನ್ನು ಮಾಡುವ ಮುಖಾಂತರ, ಪರವಾಗಿ ಸಹಕಾರವನ್ನು ಮಾಡುವ ಮುಖಾಂತರ ಅಲ್ಲಿಂದ ಬಹಿರಂಗದ ಜವಾಬ್ದಾರಿ ತಗೊಂಡು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಗುರುತಿಸಿಕೊಂಡು ಈ ಒಂದು ಉದ್ಯಮ ಕ್ಷೇತ್ರದಲ್ಲಿ ನಾನು ಬೇರೆ ವ್ಯವಹಾರ ಮಾಡಿಕೊಂಡು ನನಗೆ ಬಂದಿದ್ದೇನೆ. ಈ ಒಂದು ಮೇಲ್ಹಂತಕ್ಕೆ ನಾವು ಬರಬೇಕಾದ್ರೆ ನಮ್ಮಲ್ಲಿ ಶ್ರದ್ಧೆ, ಬದ್ಧತೆ, ಪ್ರಾಮಾಣಿಕತೆ, ನಿಷ್ಠೆ ಇದೆಲ್ಲ ಬೇಕು. ಇದೆಲ್ಲ ನಮಗೆ ಎಲ್ಲಿ ಕಲಿಸಿಕೊಟ್ಟಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನು ಪಡೆದಂತ ನಾನು ಒಂದು ಮನುಷ್ಯ ಹೇಗೆ ಬದುಕಬೇಕು ಅಂತ ಕಲಿತುಕೊಂಡೆ. ಬಂಟ್ವಾಳ ತಾಲೂಕು ಪಿಡಬ್ಲ್ಯೂಡಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಶೈಲೇಶ್ ಪೂಜಾರೆ ಕುಚ್ಚಿಗುಡ್ಡೆಯವರು ಮಾತನಾಡಿ, ಇಂತಹ ಕಾರ್ಯಕ್ರಮದಲ್ಲಿ ಮಕ್ಕಳು, ಕುಟುಂಬ ಸದಸ್ಯರು ಪಾಲ್ಗೊಂಡಾಗ ಹೆಚ್ಚು ಅರ್ಥಪೂರ್ಣವಾಗುತ್ತದೆ. ಇಂದು ಯುವ ಸಮುದಾಯ ಹಾದಿ ತಪ್ಪುತ್ತಿದ್ದು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದಂತಹ ಕಾರ್ಯದಲ್ಲೂ ಸ್ನೇಹ ಸಮ್ಮೇಳನ ಸಂಘಟನೆ ಮುಂದಡಿಯಿಡಬೇಕು ಎಂದರು. ಇರುವ ಜನ ಶುರು ಮಾಡ್ತೇನೆ ಒಂಜಿ ಪಂಡ ಮಾತ್ರ ಸೇರಿ ಅದನ್ನ ವಾಟ್ಸಪ್ ಗ್ರೂಪ್ ಮಾಡ್ತದೆ ಬೇರೆ ಬೇರೆ ಪಂಡ ಬ್ಯಾಂಗ್ಳೂರ್ ಅದು ಬೇರೆ ಬಿಜಾಯಿ ಕೂಡ ಉಪ್ಪಿನಕ್ಕೆ ಸೇರಿದು ಶೋಕದಲ್ಲಿ ಸ್ನೇಹ ಮಿಲನ ಬಂದು ಒಂಜಿ ಎಲ್ಲಿ ಒಂಜಿ ತಂಡನ ಕಟ್ಟದು ಕೈತ ಮೂಲಕ ಪಂದ್ಯ ಸದಾ 7,70,000 ಮಟ್ಟ ಪಾಪದಾಗಲಿಗೆ ಹೆಲ್ಪ್ ಮಾಡ್ತದ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತದ ಬಂದು ಅವು ಎಡ್ಡೆ ವಿಷಯ ಪಂಡ ಒರಿಯ ಬೆಂದಿನ ಕಾಸದು ಒಂದೇ ಪಾಲ ಸಮಾಜ ದಿಗೋಡು ಇತರ ಕಾರಣವು ಅಗತ್ಯ ಎಲ್ಲ ಉಂಟು. ಒಂದೇ ಅದು ಫಸ್ಟ್ ಆಗುದಂತ ಒಂದು ದೇವರ ಒಂದು ಆಶೀರ್ವಾದ ಸಿಕ್ಕಲು ಅಂಚನೆ ಸಮಾಜದ ಮಸ್ತ್ ಹುಷಾರಿದ್ದಾರೆ, ಪಾಪದಾಗಲ್ಲ ಅದನ್ನ ಆರೋಗ್ಯ ಸ್ಥಿತಿ ಸರಿ ಇದ್ದಂತೆ ಶಾಲೆ ಕೆಲವು ಜನಕ್ಕೆ ಕಲ್ಪನೊಂದು ಬಡಪತ್ತು ಬರೋದು. ಸ್ನೇಹ ಮಿಲನದ ಅಧ್ಯಕ್ಷ ರವೀಂದ್ರ ಸಪಲ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಎಲ್ಲರ ಸಹಕಾರದಿಂದ ಇಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸಂಘಟಿಸಲು ಸಾಧ್ಯವಾಗಿದ್ದು ಹೃದಯ ತಪಾಸಣಾ ಶಿಬಿರಕ್ಕೂ ಸಹಕಾರ ನೀಡುವಂತೆ ವಿನಂತಿಸಿದರು. ಅದೊಂದು 200 ಜನಕ್ಕೆ ಕನಿಷ್ಠ ಮಟ್ಟಿಗೆ ಮುಟ್ಟಬೇಕು ನಮ್ಮ ಸೇವೆಯನ್ನು. ಆ 200 ಜನಕ್ಕೆ ಮುಟ್ಟಬೇಕಾದ್ರೆ ನಾವು ಏನು ಮಾಡೋಣ? ಈಗಿನ ಪರಿಸ್ಥಿತಿಯಲ್ಲಿ ಯುವಕರಿಗೆ, ಮಧ್ಯ ವಯಸ್ಸಿನವರಿಗೆ ಅತ್ಯಂತ ಒಂದು ಕಾಡುತ್ತಿರುವಂತಹ ಹೃದಯಘಾತ. ಆ ಹೃದಯಘಾತವನ್ನು ಮಾಡುವ ಹೃದಯಘಾತ ಆಗೋದಕ್ಕೆ ಮುನ್ಸೂಚನೆ
5 ಜನ ಕನಿಷ್ಠ ಅವರನ್ನು ತನ್ನ ಪ್ರೀತಿದವರನ್ನು ಪರಿಚಯದವರನ್ನು ಕರೆತರುವ ಜವಾಬ್ದಾರಿ ಉಂಟು. ಆವತ್ತಿನ ದಿನ ಕೂಡ ಹಾಗೆ ಇವತ್ತು ಹೇಗೆ ನೀವು 8:30 ಗಂಟೆಗೆ ಒಂದು ಸಹಕಾರ ಮಾಡಿದ್ದೀರಾ, ಈಗ ನನಗೆ ಹೇಗೆ ಸಹಕಾರದಲ್ಲಿ ಇದ್ದೀರಾ, ಆ ಸಹಕಾರವನ್ನು ನಾವು ಕೂಡ ಕೊಡಬೇಕಂತ ನಿಮ್ಮನ್ನು ಕಳಕಳಿಯಾಗಿ ನಾನು ಕೇಳಿಕೊಳ್ತೇನೆ. ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರಾದ ಸಚಿನ್ ಮೆಲ್ಕಾರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪುತ್ತೂರಿನ ಉದ್ಯಮಿ ಶೈಲೇಶ್ ಶೆಟ್ಟಿ ಹಾಗೂ ಶ್ರುತಿ ಶೈಲೇಶ್ ದಂಪತಿಯನ್ನ ಸಾಧಕ ಸ್ನೇಹಿತ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ನೂತನ ಸದಸ್ಯರನ್ನ ಸಂಘಟನೆಗೆ ಸೇರಿಸಿಕೊಳ್ಳಲಾಯಿತು. ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸದಸ್ಯರಾದ ಜಯಪ್ರಕಾಶ್ ರೈ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು. ರಾಮ್ ಪ್ರಸಾದ್ ರೈ ತಿರುವಾಚಿ ವಂದಿಸಿದ್ರು. ಪ್ರಭಾಕರ್ ಪ್ರಭು ಕಾರ್ಯಕ್ರಮ ನಿರೂಪಿಸಿದ್ರು. ವಾರ್ಷಿಕೋತ್ಸವದ ಅಂಗವಾಗಿ ಸದಸ್ಯರಿಗೆ ವಿವಿಧ ಒಳಾಂಗಣ ಕ್ರೀಡಾಕೂಟ ನಡೆಯಿತು. ಸನೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.